Hi students, I am Sridhar from Rural PU College. I am a commerce lecturer. Now I am commencing business study chapter 3, first PUC business study chapter 3. My colleagues already commenced first chapter and second chapter. That's why I am commencing third chapter. That is private, public and global enterprises. Private, public and global enterprises. Before that, the Indian economy. The Indian economy consists of two types of organizations, two types of enterprises, two sectors. That is private, public sector and private sector. Public sector and private sector. Okay, the private sector involves the public and private sector involves trading activities or manufacturing activities, whether it is large scale or small scale, or the private owned or a government owned companies or enterprises. These are affect our daily economic life. These are the effect on daily economic life. Our daily economic life. The private enterprises involve the various forms of organizations. The various forms of organizations. That is sole proprietorship, partnership, joint into family business, cooperative societies, company, global enterprises or MNCs. The government sector involves departmental undertakings, statutory corporations, government companies. As per this, the Indian economy involves both public and private enterprises, public sector and private sectors. Therefore, it is called as mixed economy. Mixed economy. Indian economy is mixed economy because of it involves both public and private enterprises. And it involves recent days after LPG, that means liberalization, privatization and globalization, number of companies, foreign companies and foreign direct investment entered into Indian economy. Therefore, the Indian economy consists of public enterprises, private sector enterprises, and also the multinational companies or global enterprises. Now we have to study in this chapter public enterprises and multinational companies. Other private sector enterprises you already learning in second chapter. Okay, ನೋಡಿ ಮೂರನೇ ಚಾಪ್ಟರ್ನ ಕಮೆಂಟ್ಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಸಹಪಾಠಿ ಯಾರಿದ್ದಾರೋ, ನಮ್ಮ ಕೊಲೀಗ್ಸ್ ಯಾರಿದ್ದಾರೋ ಅವ್ರು ಆಗಲೇ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಕಮೆಂಟ್ಸ್ ಮಾಡಿದ್ದಾರೆ. ಇದರಲ್ಲಿ ಏನು ನೀವು ತಿಳ್ಕೋಬೇಕಂತಂದ್ರೆ ಪ್ರೈವೇಟ್, ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಈ ಚಾಪ್ಟರ್ ನೇಮ್ ಇದೆ, ಹೆಡಿಂಗ್ ಇದೆ. ಈ ಪ್ರೈವೇಟ್ ಅಲ್ಲಿ ಕೆಲವೊಂದು ಆಗಲೇ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೀವು ಡೀಪಾಗಿ ತಿಳ್ಕೊಳ್ತೀರಾ. ನೀವು ತಿಳ್ಕೊಬೇಕಾಗಿದ್ದಲ್ಲಿ ಪಬ್ಲಿಕ್ ಮತ್ತೆ ಗ್ಲೋಬಲ್ ಎಂಟರ್ಪ್ರೈಸಸ್. ಪಬ್ಲಿಕ್ ಎಂಟರ್ಪ್ರೈಸಸ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಏನು ಮತ್ತೆ ಗ್ಲೋಬಲ್ ಎಂಟರ್ಪ್ರೈಸಸ್ ಏನು ಅಂತ ಎರಡು ನೀವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ನೋಡಿ, ಪಬ್ಲಿಕ್ ಇಂಡಿಯನ್ ಎಕಾನಮಿ, ನಮ್ಮ ಭಾರತದ ಆರ್ಥಿಕತೆಯನ್ನ ಈ ರೀತಿ ನಾವು ಡಿವೈಡ್ ಮಾಡ್ತೀವಿ. ಭಾರತದ ಆರ್ಥಿಕತೆಯಲ್ಲಿ ಪಬ್ಲಿಕ್ ಎಂಟರ್ಪ್ರೈಸಸ್ಗಳು ಇದೆ, ಪ್ರೈವೇಟ್ ಎಂಟರ್ಪ್ರೈಸಸ್ ಇದೆ. ಓಕೆ, ಯಾವುದು ಖಾಸಗಿ ಸಂಸ್ಥೆಗಳು ಇದ್ದಾವೆ ಮತ್ತೆ ಸಾರ್ವಜನಿಕ ಸಂಸ್ಥೆಗಳು ಇದ್ದಾವೆ. ಖಾಸಗಿ ಸಂಸ್ಥೆಗಳು ಇಷ್ಟನ್ನ ತಗೋತೀವಿ. ಇವು ಖಾಸಗಿ ಸಂಸ್ಥೆಗಳು ಯಾವ್ದು? ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಇಂಟು ಫ್ಯಾಮಿಲಿ ಬಿಸ್ನೆಸ್, ಕೋಆಪರೇಟಿವ್ಸ್, ಕಂಪನೀಸ್ ಅಂಡ್ ಮಲ್ಟಿನ್ಯಾಷನಲ್ ಕಂಪನೀಸ್. ಸಾರ್ವಜನಿಕ ವಲಯಕ್ಕೆ ಹೋದ್ರೆ ನಾವು ಸಾರ್ವಜನಿಕ ವಲಯ ಅಂತ ಕರಿತೀವಿ. ಅದು ಖಾಸಗಿ ವಲಯ, ಸಾರ್ವಜನಿಕ ವಲಯ, ಸಾರ್ವಜನಿಕ ಕಂಪನಿಗಳು, ಸಂಸ್ಥೆಗಳು ಅಂತ ಹೇಳ್ಬೋದು. ಈ ಸಾರ್ವಜನಿಕ ವಲಯಕ್ಕೆ ಹೋದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ಸ್, ಗವರ್ನಮೆಂಟ್ ಕಂಪನೀಸ್ ಅಂತ 3 ಕ್ಯಾಟಗರಿ ಇದೆ. ಇಂಡಿಯನ್ ಎಕನಾಮಿ ನಮ್ಮಲ್ಲಿ ಏನು ಹೇಳುತ್ತೆ? ನಾವು ಇಂಡಿಯನ್ ಎಕನಾಮಿನಲ್ಲಿ ಇದ್ದೀವಿ. ನಾವು ಪ್ರತಿ
ಪ್ರತಿದಿನ ಯಾವುದೋ ಸ್ಮಾಲ್ ಎಂಟರ್ಪ್ರೈಸಸ್ ನೋಡ್ತೀವಿ, ಲಾರ್ಜ್ ಎಂಟರ್ಪ್ರೈಸಸ್ ನೋಡ್ತೀವಿ, ಅಲ್ಲಿ ಟ್ರೇಡಿಂಗ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ಅಲ್ಲಿ ಪ್ರೈವೇಟು ಇದೆ, ಪಬ್ಲಿಕ್ ಎಂಟರ್ಪ್ರೈಸಸ್ಗಳಿದೆ. ಇಷ್ಟು ಎಲ್ಲ ನಮಗೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ಪರಿಣಾಮನ ಬೀರುತ್ತೆ. ಆಯಿತಾ? ನಮ್ಮ ಇಂಡಿಯನ್ ಎಕಾನಮಿನ ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಯಾಕೆ ಅಂದರೆ ಇಲ್ಲಿ ಪ್ರೈವೇಟ್ ಸೆಕ್ಟಾರ್ ಇದೆ ಮತ್ತು ಪಬ್ಲಿಕ್ ಸೆಕ್ಟಾರ್ ಇರೋದ್ರಿಂದ ನಮ್ಮ ಇಂಡಿಯನ್ ಎಕಾನಮಿ ಏನಿದೆ, ಭಾರತದ ಆರ್ಥಿಕತೆಯನ್ನು ನಾವು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಅದರಲ್ಲಿ ನೀವು ಈಗ ಪ್ರೈವೇಟ್ ಸೆಕ್ಟಾರ್ನ ಆಲ್ರೆಡಿ ನೀವು ಸೆಕೆಂಡ್ ಚಾಪ್ಟರಲ್ಲಿ ಕಲಿತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಜಾಸ್ತಿ ಇಲ್ಲಿ ಹೇಳೋಕ್ಕಾಗಲ್ಲ, ಇರೋದು ಇಲ್ಲ. ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಸಿಂಗಲ್ ಓನರ್, ಯಾವುದೇ ಒಂದು ಸಂಸ್ಥೆನ ಸಿಂಗಲ್ ಓನರ್ ಸ್ಟಾರ್ಟ್ ಮಾಡಿದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ದ ಬಿಸ್ನೆಸ್ ಆರ್ಗನೈಸೇಷನ್ ಓನರ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಎ ಸಿಂಗಲ್ ಪರ್ಸನ್. Sole proprietorship, it is the business organization. It is the small and oldest business organization owned and managed by a single person. Next, then second private enterprise is partnership. Partnership, it is also one type of business organization owned and managed by two or more persons. Two or more persons contribute the capital and agreed to share the profit of the business. Okay? ಎರಡು ಅಥವಾ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಬಂದಂಥ ಲಾಭ ನಷ್ಟವನ್ನು ಹಂಚಿಕೊಳ್ಳುವಂಥ ಒಂದು ಸಂಸ್ಥೆ ಏನಿದೆ ಅದಕ್ಕೆ ಪಾಲುಗಾರಿಕಾ ಸಂಸ್ಥೆ ಅಂತ ಕರೀತಾರೆ. ಫಸ್ಟ್ ಒಂದು ಏಕ ವ್ಯಕ್ತಿ ಸಂಸ್ಥೆ, ಸೆಕೆಂಡ್ ಒಂದು ಪಾಲುಗಾರಿಕಾ ಸಂಸ್ಥೆ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ದಿಸ್ ದ ಬಿಸ್ನೆಸ್ ಓನರ್ಡ್ ಬೈ ದ ಜಾಯಿಂಟ್ ಹಿಂದೂ ಫ್ಯಾಮಿಲಿ and managed by the head of the family. It is owned by the joint Hindu family and managed by the head of the family. Okay, head of the family is called as karta. Okay, karta anta ಕರೀತೀವಿ ನೋಡಿ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂದ್ರೆ ಇದು ಹಿಂದೂ ಅವಿಭಕ್ತ ಕುಟುಂಬ ಮಾಡುವಂತ ಒಂದು ಬಿಸ್ನೆಸ್. ಹಿಂದೂ ಅವಿಭಕ್ತ ಕುಟುಂಬ ಅಂದ್ರೆ ಡಿವೈಡ್ ಆಗದೇ ಇರುವಂತ ಒಂದು ಫ್ಯಾಮಿಲಿ ಮಾಡುವಂತ ಬಿಸ್ನೆಸ್. ಈ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಏನಿದೆ ಅದನ್ನು ಯಾರು, ಅದಕ್ಕೆ ಓನರ್ ಯಾರು ಇರ್ತಾರೆ, ಅದರ ಓನರ್ ಯಾರು, ಅದನ್ನು ಹೊಂದಿರುವಂಥವ್ರು ಯಾರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದರೆ ಆ ಫ್ಯಾಮಿಲಿಯವರೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಮತ್ತು ಅದನ್ನು ನೋಡ್ಕೊಳ್ಳೋರು ಯಾರು, ಆ ಒಂದು ಫ್ಯಾಮಿಲಿಯ ಹಿರಿಯ ವ್ಯಕ್ತಿ ಯಾರು ಇರ್ತಾರೋ, ಸೀನಿಯರ್ ಪರ್ಸನ್ ಯಾರು ಇರ್ತಾರೋ ಅವ್ರನ್ನ ಕರ್ತ ಅಂತ ಕರೀತಾರೆ. ಆ ಕರ್ತ ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಓಕೆ, ಇದು ಸೆಕೆಂಡ್ ಚಾಪ್ಟರಲ್ಲಿ ಇದು ಇನ್ ಡೀಟೇಲ್ ನಿಮಗೆ ಹೇಳ್ತಾರೆ. ವಾಟ್ ಈಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ, ವಾಟ್ ಆರ್ ದ ಫೀಚರ್ಸ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಮೆರಿಟ್ಸು ಡಿಮೆರಿಟ್ಸು ಅದೆಲ್ಲ ನಿಮಗೆ ಸೆಕೆಂಡ್ ಚಾಪ್ಟರಲ್ಲಿ ನಿಮಗೆ ಇನ್ ಡೀಟೇಲ್ ಹೇಳ್ತಾರೆ. ಇಲ್ಲಿ ನಮ್ಗೆ ಬೇಡ. ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟೀಸ್. ಕೋಆಪರೇಟಿವ್ಸ್ ಅಂತ ಹೇಳ್ತೀವಿ. ಕೋಆಪರೇಟಿವ್ಸ್, ದೀಸ್ ಆರ್ ದ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್ ಬೈ 2 or more persons for the purpose of satisfy their economic needs, their economic problems or economic needs. ಕೆಲವು ವ್ಯಕ್ತಿಗಳು ಈ ಒಂದು ಸೊಸೈಟಿನ ಎಸ್ಟಾಬ್ಲಿಷ್ಮೆಂಟ್, ಈ ಒಂದು ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಅವರಲ್ಲಿರುವಂಥ ಕೆಲವೊಂದು ಎಕನಾಮಿಕಲ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಸ್ಟಾರ್ಟ್ ಮಾಡ್ಕೋತಾರೆ. ಅಂದರೆ ಅವರ ಸೆಲ್ಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಅಲ್ಲಿನ ಮೆಂಬರ್ಸು ಅಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇರುತ್ತೋ, ಎಕ್ಸಾಂಪಲ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರುತ್ತೆ, ಪ್ರೊಡಕ್ಷನ್ ಪ್ರಾಬ್ಲಮ್ ಇರುತ್ತೆ, ಈ ಥರದ ಯಾವುದಾದ್ರು ಕೆಲವೊಂದು ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಇರುತ್ತೆ. ಈ ಥರದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಕೆಲವು ಮೆಂಬರ್ಸು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದರೆ ಅದಕ್ಕೆ ಕೋಆಪರೇಟಿವ್ಸ್ ಅಂತ ಕರೀತಾರೆ. ಸಹಕಾರ ಸಂಘಗಳು ಅಂತ ಕರಿತೀವಿ. ಅದು ಸೆಕೆಂಡ್ ಚಾಪ್ಟರ್ ಇದೆ. ನೆಕ್ಸ್ಟ್ ಕಂಪನಿ ಮೀನ್ಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್, ದೀಸ್ ಆರ್ ದ ಆರ್ಗನೈಸೇಷನ್, ಬಿಸ್ನೆಸ್ ಆರ್ಗನೈಸೇಷನ್ ಫಾರ್ಮ್ಡ್ ಬೈ ಇಶ್ಯೂ ಆಫ್ ಶೇರ್ಸ್, formed by the capital that is raised by the publics or privates by issuing shares. ಶೇರ್ಗಳನ್ನ ಅಂದರೆ ಕಂಪನಿ ಬಂಡವಾಳವನ್ನು ಶೇರ್ಗಳಾಗಿ ಕನ್ವರ್ಟ್ ಮಾಡಿ ಆ ಶೇರ್ಗಳನ್ನ ಮಾರಾಟ ಮಾಡಿ ಬಂದಂಥ ಅಮೌಂಟಿಂದ, ಬಂದಂಥ ಕ್ಯಾಪಿಟಲಿಂದ ಈ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ, ಈ ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ. ಇಟ್ ಇಸ್ ಎ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಸೇಷನ್. ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಸೇಷನ್. It involves a number of members, number of owners, unlimited members. ಇದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಕೂಡು ಬಂಡವಾಳ ಸಂಸ್ಥೆ ಅಂತ ಕರೀತಾರೆ. ಅಂದರೆ ಇಲ್ಲಿ ಬಂಡವಾಳ ಹೇಗಿರುತ್ತೆ ಅಂದರೆ ಶೇರ್ಗಳನ್ನ ಮಾರಾಟ ಮಾಡಿ ಬಂದಂಥ ಅಮೌಂಟ್ ಏನಿದೆ ಅದರಿಂದ ಸ್ಟಾರ್ಟ್ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಹಾಕಿ ಸ್ಟಾರ್ಟ್ ಮಾಡಿರುವಂಥ ಒಂದು ಸಂಸ್ಥೆ, ಅದಕ್ಕೆ ಕಂಪನಿ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ MNCs. MNC ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತಿದೆ.
these are one type of companies. ಇದು ಅಷ್ಟೇ ಜೈಸ್ಟಾ ಕಂಪನಿ. ಇಟ್ ಈಸ್ ಒನ್ ಟೈಪ್ ಆಫ್ ಕಂಪನಿ which involve the business organization, which undertake a business organization more than one country. That means several countries. Okay, MNCs or global enterprises are the business organizations undertake their production activities and marketing activities in more than one countries. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಯಾವುದೇ ಒಂದು ಸಂಸ್ಥೆ ಒಂದು ವ್ಯವಹಾರನ ಮಾಡ್ತಾ ಇದ್ರೆ, ಅಂದರೆ ಅಲ್ಲಿ ಹೋಗಿ ಪ್ರೊಡಕ್ಷನ್ ಮಾಡೋದು, ಅಲ್ಲೇ ಮಾರ್ಕೆಟ್ ಮಾಡೋದು, ಈ ಥರದ್ದು ಯಾವುದಾದ್ರೂ ಒಂದು ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದರೆ ಅದನ್ನು ಏನಂತಾರೆ ಅಂದರೆ ಬಹುರಾಷ್ಟ್ರೀಯ ಕಂಪನಿ ಅಂತ ಕರೀತಾರೆ. ಅಂದರೆ ಮಲ್ಟಿನ್ಯಾಷನಲ್ ಕಂಪನಿ, ಗ್ಲೋಬಲ್ ಎಂಟರ್ಪ್ರೈಸಸ್, ಜಾಗತಿಕ ಸಂಸ್ಥೆ ಅಂತಲೂ ಕರೀಬೋದು ಅಥವಾ ಬಹುರಾಷ್ಟ್ರೀಯ ಕಂಪನಿ ಅಂತ ಕರೀತಾರೆ. ಯಾಕೆ ಅಂದರೆ ಅದು ಒಂದು ದೇಶಕ್ಕಿಂತ ಹೆಚ್ಚು ದೇಶಗಳಲ್ಲಿ ವ್ಯವಹಾರನ ಮಾಡ್ತಾ ಇದೆ. ವ್ಯವಹಾರ ಅಂದರೆ ಬಿಸ್ನೆಸ್ ಮಾಡ್ತಾ ಇದೆ, ಬಿಸ್ನೆಸ್ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ ಮತ್ತು ಅಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಇರುತ್ತೆ. ಎರಡೂ ಇರೋದ್ರಿಂದ ಅದನ್ನು ಜಾಗತಿಕ ಸಂಸ್ಥೆ ಅಂತ ಕರೀತಾರೆ, ಮಲ್ಟಿನ್ಯಾಷನಲ್ ಕಂಪನಿ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಈಗ ನಾವು ಫಸ್ಟ್ ಎಲ್ಲಿಗೆ ಬರೋಣ? ಫಸ್ಟ್ ನಾವು ತಿಳಿಬೇಕಾಗಿದ್ದು ಪಬ್ಲಿಕ್ ಸೆಕ್ಟಾರ್. These are the sector. Okay, these are the enterprises owned fully or partially owned by the government. Whether it is fully or partially, partly or fully owned by the government and managed by the government. Okay, public sector enterprises are the enterprises owned and managed fully or partially owned and managed by the government. Government means whether it's central government or state government or local government, any government. Okay, ಸರ್ಕಾರದ ಒಡೆತನವನ್ನು ಹೊಂದಿರುವಂಥ ಅಥವಾ ಸರ್ಕಾರನೇ ಅದನ್ನು ಮ್ಯಾನೇಜ್ಮೆಂಟ್ ಮಾಡುವಂಥ ಯಾವುದೇ ಸಂಸ್ಥೆಗಳಾಗಲಿ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇನ್ಯಾವುದೋ ಸ್ಥಳೀಯ ಸರ್ಕಾರ ಇರ್ಬೋದು, ಈ ಯಾವ ಸರ್ಕಾರದ ಅಧೀನದಲ್ಲಿ ಇರ್ತಾವೋ, ಗವರ್ನಮೆಂಟ್ ಅಂಡರ್ಟೇಕಿಂಗ್ಸ್ ಸರ್ಕಾರದ ಅಧೀನದಲ್ಲಿ ಇರ್ತಾವೋ ಅವೆಲ್ಲನೂ ನಾವು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಯಾಕಂದರೆ ಸರ್ಕಾರದ ಅಧೀನದಲ್ಲಿ ಇರ್ತಾವೆ. ಯಾವ್ದ್ಯಾವ್ದು ಇರ್ಬೋದು? ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಫಸ್ಟ್ ಒನ್ ಇಟ್ ಈಸ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಸೆಕೆಂಡ್ ಒನ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್. ಥರ್ಡ್ ಒನ್ ಗವರ್ನಮೆಂಟ್ ಕಂಪನೀಸ್. These are classified into three categories. The public sector is classified into three categories. These are the government undertakings are classified into three categories. So first one is departmental undertakings, second one is statutory corporations, third one is government companies. Okay, three categories ಆಗಿ ಇದನ್ನ ಕ್ಲಾಸಿಫೈ ಮಾಡಬಹುದು. ಸರ್ಕಾರದ ಒಡೆತನದಲ್ಲಿರುವಂತ ಕೆಲವು ಸಂಸ್ಥೆಗಳಿದಾವೆ, ಅದಕ್ಕೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಒಡೆತನ ಅಂದ್ರೆ ಫುಲ್ ಇರಬಹುದು ಅಥವಾ ಪಾರ್ಟ್ ಇರಬಹುದು, ಅದು ಸರ್ಕಾರದ ಒಡೆತನ ಅಂತೂ ಇದ್ದೇ ಇರುತ್ತೆ. ಅಂತ ಸಂಸ್ಥೆಗಳು ಯಾವಿದ್ದಾವೋ ಅಂಥವೆಲ್ಲ ಗೌರ್ಮೆಂಟ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಅದನ್ನ ಮೂರು ಭಾಗವಾಗಿ ವಿಂಗಡಣೆ ಮಾಡ್ತಾರೆ ಅದರ ಒಡೆತನದ ಆಧಾರದ ಮೇಲೆ, ಆನ್ ದ ಬೇಸಿಸ್ ಆಫ್ ಓನರ್ಶಿಪ್. ಹೇಗೆ ಓನರ್ಶಿಪ್ ಅನ್ನು ಹೊಂದಿದೆ ಅನ್ನೋದ್ರ ಮೇಲೆ ತ್ರೀ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಓಕೆ, ಇಲಾಖೆಗಳು ಅಂತ ನಾವು ಕರಿತೀವಿ, ಗೌರ್ಮೆಂಟ್ ಇಲಾಖೆಗಳು, ಆಯ್ತಾ. ಸೆಕೆಂಡ್ ಒಂದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್, ಇವು ಸನ್ನದು ಪಡೆದ ಕಂಪನಿಗಳು, ಸಂಸ್ಥೆಗಳು ಅಂತ ನಾವು ಕರಿತೀವಿ. ಶಾಸನಬದ್ಧ ಸಂಸ್ಥೆಗಳು ಅಂತ ಕರೀತಾರೆ. ಓಕೆ, ಶಾಸನಬದ್ಧ ಸಂಸ್ಥೆಗಳು, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್. ನೆಕ್ಸ್ಟ್ ಗವರ್ನಮೆಂಟ್ ಕಂಪನೀಸ್, ಸರ್ಕಾರದ ಸಂಸ್ಥೆಗಳು, ಆಯ್ತಾ. ಗವರ್ನಮೆಂಟ್ ಕಂಪನಿ ಸರ್ಕಾರದ ಸಂಸ್ಥೆಗಳು ಅಂತಲೂ ಕೆಲವೊಂದನ್ನ ಕರೀತಾರೆ. ಇಷ್ಟನ್ನ ನಾವು ಇಲ್ಲಿ ಈ ಚಾಪ್ಟರ್ಲಿ ಸ್ಟಡಿ ಮಾಡಬೇಕಾಗಿದ್ದು ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್. ಯಾಕೆಂದರೆ ಈ ಪ್ರೈವೇಟ್ ಸೆಕ್ಟರಲ್ಲಿ ಇದೆಲ್ಲ ಏನಿದೆಯೋ, ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಇಂದು ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ಸು, ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿ, ಕಂಪನಿ, ಇದನ್ನು ಪ್ರೀವಿಯಸ್ ಚಾಪ್ಟರ್ ಯಾವುದಿದೆಯೋ ಸೆಕೆಂಡ್ ಚಾಪ್ಟರಲ್ಲಿ ನೀವು ಇನ್ ಡೀಟೇಲ್ ಅದನ್ನು ಸ್ಟಡಿ ಮಾಡ್ತೀರಾ. ಈಗ ನಾವು ಇಲ್ಲಿ ತಿಳ್ಕೋಬೇಕಾಗಿತ್ತು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆ್ಯಂಡ್ ಗ್ಲೋಬಲ್ enterprises. Let's come to the public sector enterprises. Public sector enterprises are classified into three categories, that is government undertakings, statutory corporations and
government companies. The first one is departmental undertakings. Okay, ಇಲಾಖೆಗಳು, ಸರ್ಕಾರಿ ಇಲಾಖೆಗಳು. ಏನಿದೆ ಸರ್ಕಾರಿ ಇಲಾಖೆಗಳು? Departmental undertakings. These are the enterprises. These are the government undertakings established by the government as a department of a ministry. These are the organizations or departments established as a department of a ministry. Example, railways, finance departments, postal departments, telephone departments. These are the example for government departments. Okay, government departmental undertakings ಅಂದ್ರೆ ಏನಂದ್ರೆ ಇದು ಸರ್ಕಾರದ ಒಂದು ಇಲಾಖೆ. ಹೇಗಿರುತ್ತೆ ಇದು ಸರ್ಕಾರದ ಇಲಾಖೆ ಅಂದ್ರೇನು? ಇದು ಸರ್ಕಾರದಿಂದ ಸ್ಥಾಪಿತವಾಗಿದೆ, ಸರ್ಕಾರದಿಂದ ಸ್ಥಾಪನೆ ಮಾಡಿದೆ. ಹೇಗೆ ಸ್ಥಾಪನೆ ಮಾಡಿದೆ ಅಂದರೆ ಇಟ್ ಈಸ್ ಎ ಪಾರ್ಟ್ ಆಫ್ ಗೌರ್ನಮೆಂಟ್. ಅಂದರೆ ಮಿನಿಸ್ಟ್ರಿ ಅಂತ ಏನಿದೆ, ಒಂದು ಸಚಿವಾಲಯ ಏನಿದೆ ಅದರ ಒಂದು ಭಾಗ, ಆ ಸರ್ಕಾರದ ಒಂದು ಭಾಗ ಅಂತ ಇಲ್ಲಿ ಕರೀತೀವಿ. ಓಕೆ, ಮಿನಿಸ್ಟ್ರಿ ಆಗಿ ಇದು ಡಿವೈಡ್ ಆಗಿರುತ್ತೆ, ಭಾಗವಾಗಿರುತ್ತೆ. ಒಂದೊಂದು ಭಾಗನೂ ನಾವು ಸರ್ಕಾರದ ಒಂದೊಂದು ಭಾಗ ಏನಿದೆಯೋ ಅದನ್ನು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೀವಿ. ಆಯಿತಾ? ಎಕ್ಸಾಂಪಲ್, ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, ಸರ್ಕಾರದಲ್ಲಿ ನೋಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ. ಆಯಿತಾ? ನೆಕ್ಸ್ಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದೆ. ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅಲ್ಲಿ ಡಿಪಾರ್ಟ್ಮೆಂಟ್ಗಳಾಗಿ ಮಾಡ್ಕೊಂಡಿದ್ದಾರೆ. ಅವುಗಳನ್ನ ನಾವು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೀವಿ, ಸರ್ಕಾರ ಇಲಾಖೆಗಳು ಅಂತ ಕರಿತೀವಿ. ಅದು ಫುಲ್ ಕಂಟ್ರೋಲ್ ಯಾರಲ್ಲಿ ಇರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ದ ಗೌರ್ನಮೆಂಟ್. ಓಕೆ, ಗೌರ್ನಮೆಂಟ್ ಮಿನಿಸ್ಟ್ರಿ ಏನಿದೆ ಅಂದರೆ ಮಿನಿಸ್ಟರ್ ಇರ್ತಾರೆ, ಅದಕ್ಕೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಬ್ಬೊಬ್ಬರು ಮಿನಿಸ್ಟರ್ ಇರ್ತಾರೆ. ಆ ಮಿನಿಸ್ಟರ್ ಕಂಟ್ರೋಲಲ್ಲಿ ಬರ್ತವೆ. ಗೊತ್ತಾಯ್ತಲ್ಲ? ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ಸ್ ಆರ್ ದ ಅಂಡರ್ಟೇಕಿಂಗ್ಸ್ ಎಸ್ಟಾಬ್ಲಿಷ್ಡ್, ಗವರ್ನಮೆಂಟ್ ಅಂಡರ್ಟೇಕಿಂಗ್ಸ್ ಎಸ್ಟಾಬ್ಲಿಷ್ಡ್ ಆಸ್ ಎ ಡಿಪಾರ್ಟ್ಮೆಂಟ್ ಆಫ್ ದ ಮಿನಿಸ್ಟ್ರಿ. ಎಕ್ಸಾಂಪಲ್, ರೈಲ್ವೇಸ್, ಟೆಲಿಫೋನ್, ನೆಕ್ಸ್ಟ್ postal department, irrigation department, revenue departments. These are the example for railway departments. Okay, departmental undertakings. Next, what are the features and characteristics of departmental undertakings? What are the features and characteristics? ಏನು ಲಕ್ಷಣಗಳು ಏನು ಅನ್ನೋದನ್ನ ಇಲ್ಲಿ ಒಂದು 5 ಪಾಯಿಂಟ್ ಕೊಟ್ಟಿದ್ದಾರೆ. ನಾವು ಡಿಪಾರ್ಟ್ಮೆಂಟ್ ಅಂತ ಕರಿಬೇಕಾದ್ರೆ ಇದು ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಅಂತ ನಾವು ಕರಿಬೇಕಾದ್ರೆ ಏನನ್ನ ಲಕ್ಷಣಗಳನ್ನ ಹೊಂದಿರಬೇಕು ಅದನ್ನ ಕೊಟ್ಟಿದ್ದಾರೆ. ಇಟ್ ಇನ್ಕ್ಲೂಡ್ಸ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆ, ಆರ್ ಫೀಚರ್ಸ್. ದ ಫಸ್ಟ್ ಒನ್ ಈಸ್ they are financed by annual budget allocation. The departmental undertakings financed by annual budget allocation. Okay, departmental undertakings get a fund through the annual budget allocation or allotment by the parliament. Okay, they are allocated by the parliament. Parliament ಏನಿದೆ, parliament means central government. ನಾವು ಗವರ್ನಮೆಂಟ್ ಅಂತ ಕರಿತೀವಿ ಅದನ್ನ. ಪಾರ್ಲಿಮೆಂಟ್ ಇಂದ ನಾವು ಸೆಂಟ್ರಲ್ ಗವರ್ನಮೆಂಟ್ ಅಂತೀವಿ. ಆ ಸೆಂಟ್ರಲ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ಇಲ್ಲಿ ಸ್ಟೇಟಲ್ಲಿ ಬಂದಾಗ ನಾವು ಗವರ್ನಮೆಂಟ್ ಅಂತ ಏನು ಕರಿತೀವಿ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ಆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ಬೋದು ಅಥವಾ ಅಲ್ಲಿ ಪಾರ್ಲಿಮೆಂಟ್ ಇರ್ಬೋದು. ಓಕೆ, ಅಲ್ಲಿ ಇದು ಸೆಂಟ್ರಲ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಆದರೆ ಪಾರ್ಲಿಮೆಂಟ್ ಫಂಡನ್ನು ರಿಲೀಸ್ ಮಾಡುತ್ತೆ. ಅದೇನಾದರೂ ಸ್ಟೇಟ್ ಗವರ್ನಮೆಂಟ್ ಆಗಿದ್ದರೆ ಸ್ಟೇಟ್ ಗವರ್ನಮೆಂಟು ರಿಲೀಸ್ ಮಾಡುತ್ತೆ, ಅಮೌಂಟನ್ನು ರಿಲೀಸ್ ಮಾಡುತ್ತೆ. ಅಲ್ಲಿಂದ ಇದಕ್ಕೆ ಕ್ಯಾಪಿಟಲ್ ಬರುತ್ತೆ, ಅಮೌಂಟ್ ಬರುತ್ತೆ. ಆಯಿತಾ? ಇದಕ್ಕೆ ಬೇಕಾಗಿರೋ ಅಮೌಂಟು ಇಲಾಖೆಗೆ ಎಲ್ಲಿಂದ ಬರುತ್ತೆ ಅಂದರೆ ಬಜೆಟ್ ಅಲೋಕೇಶನ್ ಇದೆ. ಪ್ರತಿ ಎವರಿ ಇಯರ್ ಬಜೆಟ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ ಅಥವಾ ಅಸೆಂಬ್ಲಿನಲ್ಲಿ. ಆ ಒಂದು ಬಜೆಟ್ ಅಲೋಕೇಶನ್ನಿಂದ ಇವರಿಗೆ ಅಮೌಂಟ್ ಬರುತ್ತೆ. ಎಲ್ಲಿಂದ ಬರುತ್ತೆ? ಗೌರ್ಮೆಂಟ್ ಟ್ರೆಸರಿ ಇದೆ. ಗೌರ್ಮೆಂಟ್ ಟ್ರೆಸರಿ, ಸರ್ಕಾರಿ ಖಜಾನೆ ಏನಿದೆ ಅಲ್ಲಿಂದ ಅಮೌಂಟ್ ಈಗ ರಿಲೀಸ್ ಆಗುತ್ತೆ. ನೆಕ್ಸ್ಟು, ದ ರೆವಿನ್ಯೂ ಆಫ್ ದೀಸ್ ಅಂಡರ್ಟೇಕಿಂಗ್ಸ್ is also credited to, deposited to government treasury. ಗೌರ್ಮೆಂಟ್ ಟ್ರೆಸರಿ, ಇಲ್ಲಿ ಏನು ರೆವಿನ್ಯೂ ಬರುತ್ತೋ ಅದನ್ನು ಗೌರ್ಮೆಂಟ್ ಟ್ರೆಸರಿಗೆ ಇವರು ಡೆಪಾಸಿಟ್ ಮಾಡಬೇಕು. ರೆವಿನ್ಯೂ ಆಫ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಇಸ್ ನಾಟ್ ಎ ಡಿಪಾರ್ಟ್ಮೆಂಟ್ ರೆವಿನ್ಯೂ, ಇಟ್ ಈಸ್ ಎ ಗೌರ್ಮೆಂಟ್ ರೆವಿನ್ಯೂ. ಗೌರ್ಮೆಂಟ್ ರೆವಿನ್ಯೂ ಆಯಿತಾ? ಏನು ರೆವಿನ್ಯೂ ಬರುತ್ತೋ ಅದನ್ನು ಇವರು ಅಲ್ಲಿಗೆ ಡೆಪಾಸಿಟ್ ಮಾಡಿಬಿಡ್ಬೇಕು. ಇವ್ರದ್ದೇ ಆದ ರೆವಿನ್ಯೂ ಅಂತ ಇವರು ಇಟ್ಕೊಳ್ಳೋದಿಲ್ಲ. ಇವ್ರದ್ದೇ ಆದ ಫೈನಾನ್ಷಿಯಲ್ ಅಟಾನಮಿ ಇಲ್ಲ ಇವರಿಗೆ. ಇಲ್ಲಿ ಬಂದಂಥ ಯಾವುದೇ ಆದಾಯ ಆಗಲಿ ಅದು ಸರ್ಕಾರ ಆದಾಯ, ಸರ್ಕಾರಕ್ಕೆ ಡೆಪಾಸಿಟ್ ಮಾಡಬೇಕು, ಟ್ರೆಸರಿಗೆ ಡೆಪಾಸಿಟ್ ಮಾಡಬೇಕು.
ಟ್ರೆಸರಿಯಿಂದ ಅಮೌಂಟ್ ಬರುತ್ತೆ, ಇವರಿಗೆ ಬೇಕಂದ್ರೆ ಟ್ರೆಸರಿಗೆ ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು. ಫಸ್ಟ್ ಫೀಚರ್. ಸೆಕೆಂಡ್ ಒನ್ ಬಂದು ದ ಎಂಪ್ಲಾಯೀಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಗೌರ್ಮೆಂಟ್ ಸರ್ವೆಂಟ್. ಓಕೆ, ಎಂಪ್ಲಾಯೀಸ್ ಆಫ್ ದೀಸ್ ಎಂಟರ್ಪ್ರೈಸಸ್ ಆರ್ ಗೌರ್ಮೆಂಟ್ ಸರ್ವೆಂಟ್. ಇಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಏನಿದ್ದಾರೋ, ಯಾರು ವರ್ಕರ್ಸ್ ಏನಿರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಆ ಎಲ್ಲ ವರ್ಕರ್ಸ್ಗಳಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಅಂತ ಕರೀತಾರೆ. ಓಕೆ, ದೇ ಆರ್ ಪ್ಯೂರ್ಲಿ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್. ಗೌರ್ಮೆಂಟಿಂದಲೇ ಅಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ಗೌರ್ಮೆಂಟ್ ರೂಲ್ಸ್, ರೆಗ್ಯುಲೇಷನ್ಸ್, ಸ್ಯಾಲರೀಸ್ ಆರ್ ಅಪ್ಲಿಕಬಲ್ ಟು ದೀಸ್ ಎಂಪ್ಲಾಯೀಸ್. ಓಕೆ, ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲಿಕಬಲ್, ದಟ್ ಈಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್. ಯಾವುದೇ ರೂಲ್ಸ್ ಇರಲಿ, ರೆಗ್ಯುಲೇಷನ್ಸ್ ಇರಲಿ, ಅದೇನು ಇಶ್ಯೂ ಆಗುತ್ತೆ, ಗೌರ್ಮೆಂಟ್ ಏನು ಇಶ್ಯೂ ಆಗುತ್ತೋ ಅದು ಅಪ್ಲೈ ಆಗುತ್ತೆ. ಇಲ್ಲಿಗೆ ಸ್ಯಾಲ್ರಿ ಕೊಡೋದು ಗೌರ್ಮೆಂಟ್ ಸ್ಯಾಲ್ರಿ ಅವ್ರಿಗೆ ಸಿಗುತ್ತೆ, ಅಥವಾ ಇನ್ನೇನಾದ್ರು ಬೆನಿಫಿಟ್ ಇದ್ದರೆ ಗೌರ್ಮೆಂಟಿಂದಲೇ ಅವ್ರಿಗೆ ಸಿಗುತ್ತೆ. ಅದೇ ರೂಲ್ಸ್ಗಳು, ಕಂಡೀಷನ್ಸು ಅಪ್ಲೈ ಆಗುತ್ತೆ. ಹಾಗಾಗಿ ಇವ್ರನ್ನ ಗೌರ್ಮೆಂಟ್ ಸರ್ವೆಂಟ್ ಅಂತ ಕರೀತಾರೆ. ಓಕೆ, ಆಲ್ ಎಂಪ್ಲಾಯೀಸ್ ಆಫ್ ದ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಗೌರ್ಮೆಂಟ್ ಸರ್ವೆಂಟ್. ಸೆಕೆಂಡ್ ಫೀಚರ್ಸ್. ಓಕೆ, ನೆಕ್ಸ್ಟ್, they are subject to accounting audit controls. The auditor appointed in this undertakings, the auditor appointed by the government to audit these accounts of the government undertakings. ಇಲ್ಲಿ ಏನು ಆಡಿಟ್ ನಡೆಯುತ್ತೋ, ಇಲ್ಲಿ ಅಕೌಂಟ್ಸನ್ನ ವೆರಿಫಿಕೇಶನ್ ಮಾಡೋದು, ಅದನ್ನು ಆಡಿಟ್ ಅಂತ ಕರಿತೀವಿ. ಇಲ್ಲಿ ಆಡಿಟ್ ಮಾಡಬೇಕು, ಅದು ರಿಪೋರ್ಟ್ ಕೊಡಬೇಕು ಅಂದರೆ ಆ ಗೌರ್ಮೆಂಟಿಂದ ಆಡಿಟರ್ನ ಅಪಾಯಿಂಟ್ ಮಾಡುತ್ತೆ. ಗೌರ್ಮೆಂಟೇ ಇಲ್ಲಿನ ಎಲ್ಲ ಅಕೌಂಟ್ಸನ್ನು ಚೆಕ್ ಮಾಡಿಸುತ್ತೆ. ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸಿಂದ ಇದು ಒಂದಿದೆ. ನೆಕ್ಸ್ಟ್, ದೇ ಆರ್ ಸಬ್ಜೆಕ್ಟ್ ಟು ಡೈರೆಕ್ಟ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ. ದೇ ಆರ್ ಸಬ್ಜೆಕ್ಟ್ ಟು ಡೈರೆಕ್ಟ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ. ಅಂದರೆ ಇದು ಮಿನಿಸ್ಟ್ರಿ ಕಂಟ್ರೋಲಲ್ಲೇ ಇರುತ್ತೆ. ಮಿನಿಸ್ಟ್ರಿ, ಸಚಿವಾಲಯ ಅಂತ ಏನಿದೆಯೋ ಅದರ ಕಂಟ್ರೋಲಲ್ಲಿ ಇದು ನಡೀತಾ ಇರುತ್ತೆ. ಮಿನಿಸ್ಟ್ರಿ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡಬೇಕು. ಮಿನಿಸ್ಟ್ರಿ ಏನು ರೂಲ್ಸ್ ಇರುತ್ತೋ, ಪ್ರೊಸೀಜರ್ ಇರುತ್ತೋ ಅದನ್ನು ಫಾಲೋ ಮಾಡಬೇಕು. ಡೈರೆಕ್ಟಾಗಿ ಕಂಟ್ರೋಲ್ ಇದೆ. ಎಕ್ಸಾಂಪಲ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಮಿನಿಸ್ಟ್ರಿ ಇದ್ದಾರೆ, ಅದು ಅವ್ರನ್ನ ಫಾಲೋ ಮಾಡಬೇಕು. ರೈಲ್ವೆ ಡಿಪಾರ್ಟ್ಮೆಂಟ್, ರೈಲ್ವೆ ಮಿನಿಸ್ಟ್ರಿ ಇದ್ದಾರೆ, ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನು ಫಾಲೋ ಮಾಡಬೇಕು. ಎಂಟೈರ್ ಕಂಟ್ರೋಲ್ ಗೋ ಫಾರ್ ದ ಮಿನಿಸ್ಟರ್. ಓಕೆ, ಮಿನಿಸ್ಟ್ರಿಗೆ ಹೋಗುತ್ತೆ, ಅಥವಾ ಮಿನಿಸ್ಟ್ರಿಗೆ ಹೋಗಿರುತ್ತೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್. ನೆಕ್ಸ್ಟ್, ದೇ ಆರ್ ಅಕೌಂಟಬಲ್ ಟು ಮಿನಿಸ್ಟ್ರಿ. They are answerable. Accountable means they are answerable. They send their reports, all departmental reports to the concerned ministry. ಆಯ್ತಾ, ಎಲ್ಲ ಅಕೌಂಟ್ಸು ಎಲ್ಲ ರಿಪೋರ್ಟನ್ನ ಕನ್ಸರ್ನ್ ಮಿನಿಸ್ಟ್ರಿಗೆ ಸೆಂಡ್ ಮಾಡಬೇಕು, ಕಳಿಸ್ಕೊಡ್ಬೇಕು, ಸಬ್ಮಿಟ್ ಮಾಡಬೇಕಾಗಿದೆ. ಪ್ರತಿ ವರ್ಷ ಇವ್ರದ ಅಕೌಂಟ್ಸು ಏನೇನಿರುತ್ತೋ, ಇದು ಇವ್ರು ಏನೇನು ಆ್ಯಕ್ಟಿವಿಟೀಸ್ ಮಾಡಿದಾರೋ, ಆಯಿತಾ, ಎಲ್ಲ ಆ್ಯಕ್ಟಿವಿಟೀಸ್ ರಿಪೋರ್ಟು ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡಬೇಕು. ಮಿನಿಸ್ಟ್ರಿ ಏನಿದೆ, ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಇದೆಯಲ್ಲ ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಇಷ್ಟು ಫೀಚರ್ಸ್ನ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಹೊಂದಿದೆ. ಇದು ಬೇರೆದ್ರಲ್ಲಿ ಇರಲ್ಲ. ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ಗಳಲ್ಲಿ ಇರ್ಬೋದು ಅಥವಾ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಈ ಫೀಚರ್ಸು ಇರಲ್ಲ. ಅದಕ್ಕೆ ಅದು ಸಪ್ರೇಟ್ ಮಾಡಿರೋದು ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಅಂತ. ಫಸ್ಟ್ ಒನ್ ನೋಡಿ, ಫೈನಾನ್ಸ್, ಇದಕ್ಕೆ ಬೇಕಾಗಿರೋ ಹಣಕಾಸು ಬಜೆಟ್ ಅಲಾಟ್ಮೆಂಟಿಂದ ಬರುತ್ತೆ. ಬಜೆಟ್ ಅಲಾಟ್ಮೆಂಟು ಅದು ಪಾರ್ಲಿಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ಬೋದು, ಅಲ್ಲಿಂದ ಇವ್ರಿಗೆ ಹಣ ಬರುತ್ತೆ. ಮತ್ತು ಆ ಹಣ ಇದು ಯೂಸ್ ಮಾಡ್ತಾರೆ, ಟ್ರೆಸರಿಯಿಂದ ರಿಸೀವ್ ಮಾಡ್ತಾರೆ. ಮತ್ತು ಇವರಿಗೆ ಬಂದಂಥ ರೆವಿನ್ಯೂ ಏನಿದೆ ಆ ರೆವಿನ್ಯೂ ಟ್ರೆಸರಿಗೆ ಡೆಪಾಸಿಟ್ ಮಾಡಬೇಕು. ನೆಕ್ಸ್ಟ್, ಎಂಪ್ಲಾಯೀಸ್ ಆಫ್ ದೀಸ್ ಎಂಟರ್ಪ್ರೈಸಸ್ ಆರ್ ಗೌರ್ಮೆಂಟ್ ಸರ್ವೆಂಟ್. ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಎಂಪ್ಲಾಯೀಸು ಗೌರ್ಮೆಂಟ್ ಸರ್ವೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಅಂದರೆ ಗೌರ್ಮೆಂಟ್ ಎಂಪ್ಲಾಯ್, ಅವರೆಲ್ಲ ಗೌರ್ಮೆಂಟ್ ಎಂಪ್ಲಾಯ್, ಪ್ಯೂರ್ ಗೌರ್ಮೆಂಟ್ ಎಂಪ್ಲಾಯ್. ನೆಕ್ಸ್ಟ್, ದೇ ಆರ್ ಸಬ್ಜೆಕ್ಟ್ ಟು ಅಕೌಂಟಿಂಗ್ ಆ್ಯಂಡ್ ಆಡಿಟ್ ಕಂಟ್ರೋಲ್ಸ್ ಆ್ಯಸ್ ಅದರ್ ಗೌರ್ಮೆಂಟ್ ಎಂಟರ್ಪ್ರೈಸಸ್. ಓಕೆ, ಇಲ್ಲಿ ಏನಿರುತ್ತೆ, ಎಲ್ಲ ಕಂಟ್ರೋಲು ಗೌರ್ಮೆಂಟ್ ಇರುತ್ತೆ. ಆಡಿಟ್ ಮಾಡಿಸೋದು ಗೌರ್ಮೆಂಟ್ಗೆ. ಗೌರ್ಮೆಂಟ್ ಆಡಿಟರ್ನ ಅಪಾಯಿಂಟ್ ಮಾಡಿ ಅಲ್ಲಿ ಅಕೌಂಟ್ಸು ಮತ್ತು ಆಡಿಟ್ಸನ್ನು ಚೆಕ್ ಮಾಡಿಸುತ್ತೆ. ನೆಕ್ಸ್ಟ್, ದೇ ಆರ್ ಸಬ್ಜೆಕ್ಟ್ ಟು ಡೈರೆಕ್ಟ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ. ಇಲ್ಲಿ ಡೈರೆಕ್ಟಾಗಿ ಮಿನಿಸ್ಟ್ರ್ ಕಂಟ್ರೋಲಲ್ಲಿ ಇರುತ್ತೆ. ಓಕೆ, ಇಲ್ಲಿ ರೂಲ್ಸ್, ಇದಕ್ಕೆ ಬೇಕಾಗಿರೋ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು ಮಿನಿಸ್ಟ್ರಿ ಅಂದರೆ ಅಲ್ಲಿ ಮಿನಿಸ್ಟ್ರಿ ಇರ್ತಾರೆ. ಆ ಮಿನಿಸ್ಟ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ, ಆ ಮಿನಿಸ್ಟ್ರಿ ಏನು ಇನ್ಸ್ಟ್ರಕ್ಷನ್ ಕೊಡುತ್ತೋ ಅದನ್ನು ಇವರು ಫಾಲೋ ಮಾಡಬೇಕು. ಅದರ ಕಂಟ್ರೋಲಲ್ಲಿ ಇರುತ್ತೆ ಇದು. ನೆಕ್ಸ್ಟ್, ದೇ ಆರ್ ಅಕೌಂಟಬಲ್ ಫಾರ್ ಮಿನಿಸ್ಟ್ರಿ. ನೆಕ್ಸ್ಟ್, ಇದು ರಿಪೋರ್ಟ್ ಮಾಡಬೇಕು. ಆಯಿತಾ, ಏನೇನು ಎವ್ರಿ ಡೇ ಆ್ಯಕ್ಟಿವಿಟಿ ಏನು ನಡೀತಾ ಇದೆ ಅನ್ನೋದನ್ನ ಹೆಂಗೆ ರಿಪೋರ್ಟ್ ಮಾಡುತ್ತೆ, ಯಾರಿಗೆ ರಿಪೋರ್ಟ್ ಮಾಡಬೇಕು, ಅದನ್ನು ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡಬೇಕು.
ಮಿನಿಸ್ಟ್ರಿ ಸಚಿವಾಲಯ ಏನಿದೆ ಅದಕ್ಕೆ ಇವರು ರಿಪೋರ್ಟನ್ನು ಮಾಡಬೇಕು, ಆನ್ಸರ್ ಮಾಡಬೇಕು, ಅಲ್ಲೇ ಹೋಗಿ ಆನ್ಸರ್ ಮಾಡಬೇಕು ಎಲ್ಲದಕ್ಕೂ. These are the characteristics of departmental undertakings. Thank you, students.